ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ದರ್ಶನ್ ಮತ್ತು ಪವಿತ್ರ ಗೌಡಗೆ ಬಿಗ್ ಡೇ. ಕಾರಣ ಅಪ್ರೂವರ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಗ್ ಡೇ ಇವತ್ತು. ದರ್ಶನ್ಗೆ ಆಪ್ತ ಪ್ರದೋಷ್ನಿಂದಲೇ ಕಂಟಕಾನ. ಜೈಲಲ್ಲಿರುವ ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಪ್ರದೋಷ್ ಏನೆಲ್ಲ ಹೇಳ್ಬೇಕು ಅಂದ್ಕೊಂಡಿದ್ದಾನೋ ಅದನ್ನೆಲ್ಲ ಈಗಾಗಲೇ ಅರ್ಜಿಯಲ್ಲೂ ಉಲ್ಲೇಖ ಮಾಡಿದ್ದ. ಹೀಗಾಗಿ ಆತಂಕ ಹೆಚ್ಚಾಗ್ತಾ ಇದೆ ಉಳಿದ ಆರೋಪಿಗಳಿಗೆ. ಇವತ್ತು 14ನೇ ಆರೋಪಿ ಪ್ರದೋಷ್ನಿಂದ ಅಪ್ರೂವರ್ ಹೇಳಿಕೆಯನ್ನ, ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿರುವ ದರ್ಶನ್ ಗೆಳೆಯನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. 59ನೇ ಸೆಷನ್ಸ್ ಕೋರ್ಟ್ ಮುಂದೆ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಅಂಶಗಳನ್ನೇ ಬಿಚ್ಚಿಡಲಿರುವ ಪ್ರದೋಷ್ ಅವತ್ತಿನ ದಿನ ಏನೇನಾಯ್ತು ಅಂತ ಈಗಾಗಲೇ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಹಾಗಾಗಿ ಈಗ ಉಳಿದ ಆರೋಪಿಗಳ ಎದೆಯಲ್ಲಿ ಡವ ಶುರುವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ತೀವ್ರಗೊಂಡಿರುವಂತ ಕುತೂಹಲ. ಪ್ರದೋಷ್ ಹೇಳುವ ಅಂಶಗಳ ಬಗ್ಗೆನೇ ಕುತೂಹಲ ಇದೆ. ಇತರೆ ಆರೋಪಿಗಳ ಎದೆಯಲ್ಲೂ ನಡುಕ. ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಡುತ್ತಾ ಪ್ರದೋಷ್ ಹೇಳಿಕೆ. ಇನ್ನು ಮಾಫಿ ಸಾಕ್ಷಿ ಹೇಳಿಕೆಯಿಂದ ದರ್ಶನ್ಗೆ ಕಂಟಕ ಗ್ಯಾರಂಟಿ. ಯಾಕೆಂದ್ರೆ ನಾವೇನು ಮಾಡಿಲ್ಲ ಅಂತಿದ್ರು, ಆದ್ರೀಗ ಆ ಗುಂಪಲ್ಲಿದ್ದಂತ ವ್ಯಕ್ತಿನೇ, ಆ ಒಂದು ಕೇಸಲ್ಲಿ ಆರೋಪಿ ಆಗಿದ್ದಂತ ವ್ಯಕ್ತಿನೇ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಕೊಂಡಿದ್ದು. ಆತನಿಗೆ ಅನುಮತಿಯೂ ಸಿಕ್ಕಿದೆ. ಇವತ್ತು ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಹೀಗಾಗಿ ಎಲ್ಲಾ ಆರೋಪಿಗಳಿಗೂ ಒಟ್ಟು 17 ಜನ ಆರೋಪಿಗಳಿದ್ದಿದ್ರು. ಅದರಲ್ಲೀಗ ಮಾಫಿ ಸಾಕ್ಷಿಗೆ ಅಂತ 3 ಜನ ಅರ್ಜಿ ಹಾಕೊಂಡಿದ್ರು. ಪ್ರಮುಖವಾಗಿ ಇವತ್ತು ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಉಳಿದ ಆರೋಪಿಗಳಿಗೆ ಈಗ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಏನ್ ಹೇಳ್ತಾನೋ ಏನೋ, ಎಲ್ಲರ ಪಾತ್ರದ ಬಗ್ಗೆನೂ ಕೂಡ ಆತ ಬಿಚ್ಚಿಡ್ತಾನೆ. ಹಾಗಾಗಿ ಉಳಿದ ಆರೋಪಿಗಳಿಗೆ ಈಗ ಭಯ ಶುರುವಾಗಿದೆ. ನಮ್ ಕತೆ ಏನು, ನಮ್ಮೆಲ್ಲರನ್ನು ಲಾಕ್ ಮಾಡಿಸ್ಬಿಡ್ತಾನಲ್ಲ ಅಂತ.